ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಡಿಕೆ ಶಿವಕುಮಾರ್ ನಡೆಸಿದಂತಹ ಡಿನ್ನರ್ ಪಾರ್ಟಿ. ಈಗಾಗಲೇ 10 ಜನ ಶಾಸಕರು ಕೂಡ ಬಂದಿದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಶಿ ಡಿನ್ನರ್ಗೆ ಬಿಜೆಪಿ ಮತ್ತು ಜೆಡಿಎಸ್ನ 10 ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡಗೆ ಡಿಸಿಎಂ ಡಿಕೆಶಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಡಿಸಿಎಂ ಡಿಕೆಶಿ ಅವರ ಈ ಒಂದು ಹೇಳಿಕೆ. ಸಿಎಲ್ಪಿ ಸಭೆ ವೇಳೆಯೇ ಕೈ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಹಾಜರಾಗಿದ್ರು. ರಾಜಕೀಯ ಹೊರತುಪಡಿಸಿ ಸ್ನೇಹಿತರಾಗಿದ್ದಾರೆ, ಅದರಿಂದ ಬಂದಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಬಿಜೆಪಿ ಜೆಡಿಎಸ್ನ 10 ಶಾಸಕರು ಆಗಮಿಸಿದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಡಿನ್ನರ್ಗೆ ಬಂದಂತಹ 10 ಶಾಸಕರು ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ 10 ಜನ ಬಂದಿದ್ದಾರೆ. ಹೌದು, ಅದು ನಮ್ಮ 10 ಜನರು ಬರಲಿ 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಡಿನ್ನರ್ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ 10 ಜನ ಬಂದಿದ್ದಾರೆ. ಹೌದು, ಅದು ನಮ್ಮ 10 ಜನರು ಬರಲಿ 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಡಿನ್ನರ್ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ 10 ಜನ ಬಂದಿದ್ದಾರೆ. ಹೌದು, ಅದು ನಮ್ಮ 10 ಜನರು ಬರಲಿ 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ